ಅಜ್ಜೆ ಕೇಳ್ರಿಲ್ಲಿ, ನಾನು ಹಳ್ಳದ ಹತ್ರ ಮುಖ ತೊಳ್ತಾ ಇದ್ದೆ. ಆ ಗುಡ್ಡದ ದಾರಿಲಿ ನಮ್ಮ ದೊಡ್ಡ ಮನೆ ರಾಮಣ್ಣ ಭಟ್ರು ಬರ್ತಿದ್ದಾರೆ. ಆದರೆ ಅವ್ರ ಹಿಂದೆ ಅವ್ರ ಮಗ ಶಂಕರನು ಬರ್ತಿದ್ನೆ ಕಣೆ. ಶಂಕರ್ ಪಾಟೀಲು ಓದಕ್ಕೆ ಹೋದವನು ಈಗ ಯಾಕೆ ಬಂದ? ನಾನು ಕಣ್ ತಪ್ಪಿದ್ದಲ್ಲ. ಶಂಕರನ್ ಜೊತೆ ಯಾರಿಗೂ ಒಂದು ಹುಡುಗಿತ್ತೆ. ಯಾವ ಹುಡುಗಿ ಅಂತ ಕಾಣಬಲ್ದೆ. ಎಂತ ಹೇಳ್ತೆ ಸೀತೆ? ಶಂಕರನ್ ಜೊತೆ ಹುಡುಗಿನ? ಭಟ್ರು ನೋಡಿದ್ರೆ ಇಡೀ ಊರಿಗೆ ಬೆಂಕಿ ಇಡ್ತಾರೆ. ನೀನು ಸರಿಯಾಗಿ ನೋಡ್ದಿ ಇಲ್ಲೇ? ನಿನ್ನ ಕಣ್ಣಿಗೆ ಮತ್ತೆ ಯಾವ್ದಾದ್ರು ಏಡಿಬೇಕ ಮತ್ತೆ? ಅಯ್ಯೇ, ನನ್ನ ಕಣ್ಗಿಡಗದ್ದು ಕಣ್ಣು ಮಾರೈತಿ ಇದ್ದಂಗೈತಿ. ಈ ಹುಡುಗಿ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೆ. ಭಟ್ರು ಮಾತ್ರ ಮುಂದೆ ಕೊಡೆ ಹಿಡ್ಕೊಂಡು ಸಿಟ್ಟಲ್ಲಿ ಬರ್ತಿದ್ರು. ಏನೋ ದೊಡ್ಡ ರಂಪಾಟ ಆಗೋದು ಗ್ಯಾರಂಟಿ ಬತ್ತು ಮಾರೈತಿ. ಎಲ್ಲ ಸೀತೆ, ನನ್ನ ಗದ್ದೆ ಕಡೆ ಬರ್ತಾ ಇರೋದು ಅಷ್ಟು ದೊಡ್ಡ ಸುದ್ದಿನೇನೆ ನಿನಗೆ? ಬದುವಿನ ಮೇಲೆ ನಿಂತ್ಕೊಂಡು ಏನು ಊರು ಪಂಚಾಯತಿ ಮಾಡ್ತಿದ್ಯೆ? ಬನ್ರಿ ಭಟ್ರೆ, ಆ ಹೊಡೆದು ಬಿಡ್ರಿ. ಯಾವಾಗಲೂ ಬಾಯ್ ಬಡ್ಕೊಳ್ಳೋದೇ ಅವಳ ಕೆಲಸ. ನೆಟ್ಟಿ ಆಗ್ತಾ ಬಂದು ನೋಡಿ, ಆ ಮೂಲೆ ಮಾತ್ರ ಬಾಕಿದ್ದು. ಮಳಿ ಬರ ಹೋಯ್ತಿದ್ದು, ಇವತ್ತೇ ಮುಗಿಸ್ತೇವೆ. ಆಗಲಿ ಗೌರಿ, ನೀವಿದ್ರೆ ನಂಗೆ ಯಾವ ಚಿಂತೆನೂ ಇಲ್ಲ ನೋಡ್ರಿ, ಎಲ್ಲ ನೀಟಾಗಿ ಮಾಡ್ತೀರಿ. ಆದರೆ ಈ ಸೀತೆ ಮೈಯೆಲ್ಲ ಯಾಕೆ ಹಂದಿ ಹೊರಡು ಹಾಗೆ ಕೆಲಸ ಮಾಡ್ಕೊಂಡಿದ್ದು? ನಾಟಿ ಮಾಡಕ್ಕೆ ಬಂದು ಗದ್ದೆಯಲ್ಲಿನು ಮಲಗಿದ್ಲ ಎಂತ ಇದು? ಅಲ್ಲ ಭಟ್ರೆ, ಸೀತಕ್ಕಂಗೆ ಗದ್ದೆಯಲ್ಲಿ ಏಡಿ ಕತ್ತಿತ್ತು, ಹಾವು ಕತ್ತಿತ್ತಂತ ಹೇಳಿ ಕ್ಯಾಸ್ರಿಗೆ ಬಿದ್ದವಳಷ್ಟೇ. ಹೌದೇನೋ? ಎಲ್ಲ ಸೀತೆ, ನೀನು ಬಾಯಿ ಬುಡಕತನ ನೋಡಿ ಆ ಗದ್ದೆ ಏಳಿಗೂ ಸಿಟ್ಟು ಬಂದಂಗಿದೆ. ಅದು ಸರಿ, ನಾನ್ ಬರ್ವಾಗ ನೀನ್ ಯಾರ್ದೋ ಕತೆ ಹೇಳ್ತಿದ್ದಿ. ಶಂಕರ ಹುಡುಗಿ ಅಂತ ಏನೋ ಕೇಳ್ತಿತ್ತಲ್ಲ? ಅದು 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 ಭಟ್ರೆ, ಆ ಗುಡ್ಡದ ಮೇಲೆ ಶಂಕರನ್ ಹಂಗೆ ಕಾಣವನೆ ಒಬ್ಬ ಹುಡುಗ ಹೋಗ್ತಾ ಇದ್ದ. ಅವನ ಜೊತೆ ಆ ಸುಶೀಲಕ್ಕನ ಮಗಳಿತ್ತಲ್ರಿ, ಅದನ್ನೇ ಹೇಳ್ತಿದ್ದೆ. ಅಷ್ಟೇನ್ರಿ? ನಾನು ನನ್ನ ಮಗ ಶಂಕರ್ ಪೇಟೆಯಿಂದ ಬಂದಿದ್ದನ ಅನ್ಕಂಡೆ. ಅವನೆಲ್ಲ ಬರೋದಿಲ್ಲ ಬಿಡು. ಸರಿ ಸರಿ, ನಾಟಿ ಮುಗಿಸಿ ಮನೆ ಕಡೆ ಬನ್ನಿ. ಅಡಿಕೆ ಕೊಟ್ಟಾಗೆ ಬಿಸಿ ಅವಲಕ್ಕಿ ಒಗ್ಗರಣೆ ಮತ್ತೆ ಕಷಾಯ ಮಾಡ್ಲಿಕ್ಕೆ ಹೇಳ್ತೀನಿ ಅಂದ್ರೆ. ಹಾ ಭಟ್ರೆ, ಮುಗಿಸ್ಕೊಂಡು ಬರ್ತೀವ್ರಿ. ಎಲ್ಲ ಸೀತೆ, ನಿನ್ನ ಬಾಯಲ್ಲಿ ಹುಳ ಬೇಡ. ಭಟ್ರು ಎದ್ರಿಗೆ ಸಿಕ್ಕಾಕಳ್ತಿದ್ದಿ. ಭಟ್ರ ಮಗುನು ಇನ್ನೊಬ್ರು ಮಗುನು ನಮಗ್ಯಾಕೆ ಬೇಕೆ ಮಾರೈತಿ? ಯಪ್ಪ, ನನ್ನ ಪ್ರಾಣನೇ ಹೋತ್ ಅನ್ಕಣ್ಣೆ. ಆದರೆ ನಾನು ಮಾಡಿದ ಮಾತ್ರ, ನಾನು ನೋಡಿದ ಮಾತ್ರ ಶಂಕರನ್ನೇ ಕಣೆ. ಏನೋ ದೊಡ್ಡ ಗುಟ್ಟಿದೆ ಅಲ್ಲಿ. ಸೀತಕ್ಕ, ನೀನು ಗುಟ್ಟು ಸಾಕ್ಬಿಡು ಸೀತಾಕ. ಕಮಲಕ್ಕ, ನಾನು ಬರುವಾಗ ನಿನ್ನ ಗಂಡನ ಕತೆ ಹೇಳ್ತಿದ್ದೆ. ಆಮೇಲೆ ಎಂತ ಐತೆ ಅದನ್ನ ಮುಂದುವರೆಸೆ. ಅಲ್ಲ ಗೌರಕ್ಕ, ಮೊನ್ನೆ ನನ್ನ ಗಂಡ ಪ್ಯಾಟೆಗೆ ಹೋಗಿದ್ರಾ? ಬರುವಾಗ ನನಗೆ ಮಲ್ಲಿಗೆ ಹೂ ತರ್ತೀನಿ ಅಂದಿದ್ರು. ಸರಿ ಅಂತ ನನ್ನ ತಲೆಗೆ ಎಣ್ಣೆ ಹಾಕಿ ಜಡೆ ಹೇಳ್ಕೊಂಡು ಕಾಯ್ತಿದ್ನೆ. ಹಾ, ತಂದ್ರೇನೆ ಮತ್ತೆ ನಿನ್ನ ಗಂಡ ಮಲ್ಗೆ ಗಮ್ ಗಮ್ ಅಂತಿತ್ತೇನ? ಎಲ್ಲಿತ್ತೆ ಮಲ್ಗೆ? ಅವ್ರ ಪೇಟೆಲಿ ಹೂ ತಗೊಂಡಿದ್ರೆ ಬಸ್ನಾಗೆ ಯಾರಾದ್ರೂ ನೋಡ್ತಾರೆ, ರೇಗಿಸ್ತಾರೆ ಅಂತ ನಾಚಿಕೆ ಪಡ್ಕೊಂಡು ಆ ಗಂಡು ಆ ಹೂವಿನ ಪಟ್ನನ ಪ್ಯಾನ್ ಜೇಬಿಗೆ ತೂರ್ಕೊಂಡಾರ. ಮನೆಗೆ ಬಂದು ಜೇಬಿಂದ ತೆಗೆದು ಕೊಡ್ತಾರೆ. ಆ ಹೂವೆಲ್ಲ ನುಚ್ಚು ಗುಜ್ಜಾಗಿ ಮಲ್ಗೆ ಹೂವಿನ ಚಟ್ನಿ ಆಗಿತ್ತು ಕಣೆ. ಅದು ನೋಡಿ ನಂಗೆ ನಗ್ಗಬೇಕು ಅಳಬೇಕು ಗೊತ್ತಾಗ್ಲಿಲ್ಲ ನೋಡು. ಅಯ್ಯಾರೆ, ಆಮೇಲೆ ಎಂತ ಮಾಡಿದೆ ಕಮಲಕ್ಕ? ಮತ್ತೆ ಅಂತ ಮಾಡೋದು, ಅವ್ರ ಪ್ರೀತಿಯಿಂದ ತಂದಿದ್ದಲ್ಲ ಆ ಚಟ್ನಿ ಹೂನೇ ತಲೆಗೆ ಮುಡ್ಕೊಂಡು ರಾತ್ರಿ ಊಟಕ್ಕೆ ಬಡಿಸ್ದೆ. ಅವ್ರ ಮುಟ್ಟಲ್ಲಿ ಎಲ್ಲಿಲ್ಲದ ಖುಷಿ ಬರೈತಿ. ಎಲ್ಲ ಕಮಲಿ, ನಿನ್ನ ಗಂಡನ ಪ್ರೀತಿ ಇರಲಿ. ನಾನಾಗಲೇ ಸುಶೀಲಕ್ಕನ ಮಗಳ ಬಗ್ಗೆ ಹೇಳ್ತಿದ್ನಲ್ಲ, ಅದು ಎಂತ ಗುಟ್ಟು ಗೊತ್ತೇನೆ ನಿಮಗೆ? ಮತ್ತೆ ಶುರು ಮಾಡ್ತೇನೆ ಸೀತೆ. ಎಂಥದ್ದೇ ಆ ಸುಶೀಲಕ್ಕನ ಮಗಳ ಕತೆ? ನೀನು ಎಲ್ಲಿ ತಗ್ಲಕ್ಕಂಡೆ ಮರತಿ ಅವಳನ್ನ? ಮಾರಾಯ್ತಿ ಇವಳೊಬ್ಳು. ಗೌರಕ್ಕ, ಕೇಳೇ ಮರತಿ ಫಸ್ಟು. ಸುಶೀಲಕ್ಕನ ಮಗಳು
ಪ್ರೇಮಗೂ ಪಕ್ಕದೂರಿನ ಮೇಸ್ತ್ರಿ ಮಗ ದಿನೇಶನ್ಗೂ ಭಾರಿ ಲವ್ ಬಂತೆ ಕಣಿ. ಅಡಿಕೆ ತೋಟಕ್ಕೆ ಮುದ್ದು ಹೊಡಿಯೋ ನಟ್ಟಗೆ ದಿನೇಶ್ ಇವಳು ನೋಡಕ್ ಬರ್ತಾನಂತೆ. ನಿಂಗೆ ಗೊತ್ತೇನೆ, ನಿನ್ನೆ ಪ್ರೇಮ ಅವನಿಗೆ ಪುಟ್ಟಿ ಡಬ್ಬಿಯಲ್ಲಿ ಊಟದ ಜೊತೆ ಒಂದು ಕಾಗದ ಬತ್ತಿಟ್ಲಂತೆ. ಅದೊಂದು ಸುಶೀಲಕ್ ನೋಡಿ ಮಗ್ಳನ್ ಹಿಗ್ಗ ಬೊಯ್ದು ಮನೇಲಿ ಕೂಡ ಹಾಕ್ಯಾಳಂತೆ ಗೊತ್ತಾ. ಅವ್ವ ಎಂತ ಕಾಲ ಬಂತೆ, ಬುದ್ಧಿ ಡಬ್ಬಿಲಿ ಕಾಗದ ಕಳಿಸ್ತಾರೇನೆ ಈ ಹುಡುಗಿರು. ನಮ್ಮ ಗಂಡನ ಮನೆಗೆ ಊಟಕ್ಕೆ ಉಪ್ಪಿನಕಾಯಿ ಕಳ್ಸೋದೆ ದೊಡ್ಡದಾಗಿತ್ತವ್ವ. ಇವೋ ಎಣ್ಣೆರ್ಸ್ಯಾರ ಬಿಡವ ಈಗಿನ ಕಾಲದ ಹುಡುಗಿಯರು. ಅಯ್ಯೋ ಪಾಪ, ಆ ಸುಶೀಲಕ್ಕ ಗಂಡಿಲ್ದೆ ಎಂತ ಕಷ್ಟಪಟ್ಟು ಮಗಳನ್ನ ಸಾಕ್ತಿದ್ಲು. ಈ ಹುಡುಗಿಗೆ ಬುದ್ಧಿ ಇಲ್ದೇನೆ ಸೀತೆ. ಇದೆಲ್ಲ ನಿನ್ಗೆ ಹೆಂಗೆ ಗೊತ್ತಾತೆ? ಗೌರಕ್ಕ, ನನ್ನ ಕಿವಿಗೆ ಬೀಳದೇ ಇರೋದು ಯಾವುದಾದ್ರೂ ಇದೇನೆ ಗೌರಕ್ಕ. ನಾನು ಬೆಳಿಗ್ಗೆ ಹಾಲು ತರಕ್ಕೆ ಹೋದಾಗ ಆ ಮನೆ ಕೆಲಸದವಳು ಗೌರಿ ಗುಟ್ಟಾಗಿ ಹೇಳ್ತಿದ್ಲೆ. ಹಾ ಸರಸಮ್ಮನ ಕೈಗುಣನೇ ಬೇರೆ ಬಿಡಿ. ಈ ಬಿಸಿ ಅವಲಕ್ಕಿ ತಿಂದ್ರೇನೆ ಜೀವಕ್ಕೆ ಒಂದು ಸಮಾಧಾನ. ಗಡ್ಡೆಲಿ ಮೈಯೆಲ್ಲ ಕೊರ್ದು ಹೋಗಿತ್ತು. ಹೌದು ಕಣೆ, ಅದ್ರ ಜೊತೆ ಈ ನಿಂಬೆ ಉಪ್ಪಿನಕಾಯಿ ಎಂತ ರುಚಿ. ಎಸೀತೆ ನಿನ್ನ ಬಾಯಿಗೆ ಎಂತ ಬೀಟೆ ಬಿಟ್ಟೇನೆ. ಬರೀ ಅವಲಕ್ಕಿ ತಿಂತಿದ್ಯಲ್ಲ, ಏನಾದರೂ ಮಾತಾಡ್ತಿ. ಮಾತಾಡ್ಲಿಕ್ಕೆ ಅಂಥದ್ದು ಬಿಡೆ ಕೆಲಸ. ಸುಶೀಲಕ್ಕನ ಕತೆ ನೆನೆಸ್ಕೊಂಡ್ರೆ ನಂಗೆ ಈಗ ಅವಲಕ್ಕಿನೂ ಗಂಟ್ಲಲ್ಲಿ ಇಳಿತಾ ಇಲ್ಲೇ. ಅಯ್ಯ ಸುಶೀಲ, ಎಂತದ್ ಕಾಣೆ, ಯಾಕೆ ಹಿಂಗೆ ಅಳ್ತಿದ್ದೆ? ಬಾಯ್ ಬಿಟ್ಟು ಹೇಳು, ಯಾರಾದರೂ ಏನಾದರೂ ಅಂದ್ರೇನೆ. ನಾನು ಎಂತ ಹೇಳಿ ಗೌರಕ್ಕ, ನನ್ನ ಹಣೆ ಬರನೇ ಹಿಂಗಾಗೋದು. ಗಂಡು ಸತ್ತಾಗ ಈ ಮಗಳನ್ನ ನೋಡ್ಕೊಂಡೇ ಬದುಕೋಣ ಅಂತ ಅನ್ಕಂಡೆ. ಆದರೆ ಈಗ ಅವಳು ಮಾಡಿರೋ ಕೆಲಸ ನೋಡಿ ಊರವ್ರ ಮುಂದೆ ತಲೆ ಎತ್ತಿ ತಿರ್ಗಕ್ಕಾಗ್ತಿರ್ಲೇ ಗೌರಕ್ಕ. ಅಳ್ಬೇಡ, ಮೊದಲು ಇಲ್ಲಿ ಕೂತ್ಕೊ. ನಮ್ಮ ಸೀತೆ ಆಗಲೇ ಏನೋ ಹೇಳ್ತಿದ್ಲು, ಆ ಮೇಸ್ತ್ರಿ ಮಗ ದಿನೇಶ ಜೊತೆ ನಿನ್ನ ಮಗಳು ಪ್ರೇಮ ಅಂತ ಹೋದಾನೆ. ಹ್ಞೂ ಗೌರಕ್ಕ, ಅವರಿಬ್ರು ಹಿಂದಿಂದೆ ಓಡಾಡ್ಕೊಂಡಿದ್ದಾರೆ ಅಂತ ಊರೆಲ್ಲ ಸುದ್ದಿ ಆಗಿತ್ತು. ನಂಗೆ ಗೊತ್ತೇ ಇರಲಿಲ್ಲ. ನಿನ್ನೆ ಅವಳ ಬುದ್ಧಿ ಡಬ್ಬಿಲಿ ಆ ಹುಡುಗ ಬರೀದ್ ಕಾಗದ ಸಿಕ್ತೆ. ಅದನ್ನ ನೋಡಿ ನನಗೆ ಅದೇ ವಾಡತ್ತೆ ಹೋಯ್ತು ನೋಡು. ಆ ಹುಡುಗನ ಮನೇಲಿ ದುಡ್ಡು ಕಾಸು ಇದೆ. ನಾವು ಬಡವರು ಮರಿತಿ, ಅವ್ರು ನಮ್ಮ ಮಗಳನ್ನ ಸೊಸೆಯಾಗಿ ಒಪ್ಕೊಳ್ತಾರೇನೆ. ನಾವು ಹೆಂಗೆ ಹೋಗಿ ಕೇಳೋದೆ, ನೀನೇ ಹೇಳೋರಕ್ಕ. ಅಯ್ಯೋ ಸುಶೀಲಕ್ಕ, ನಾನು ಆಗಲೇ ಈ ಗಿರಿಜೆ ಕಮ್ಲಿಗೆ ಅದನ್ನೇ ಹೇಳ್ತಿದ್ದೆ. ನೀನು ಚಿಂತೆ ಮಾಡಬೇಡ, ಆ ಹುಡುಗ ದಿನೇಶ ಬಂಗಾರದಂಥ ಮನುಷ್ಯ, ಅವನೇನು ಕೆಟ್ಟವನಲ್ಲೇ. ಹಾಂ ಸುಶೀಲಕ್ಕ, ದಿನೇಶನ್ ಗುಣ ಒಳ್ಳೇದೆ. ಆದರೆ ಅವನ ಅಪ್ಪ ಮೇಸ್ತ್ರಿ ಬೋಡೆಗೌಡಿದ್ರಲ್ಲೇ ಒಂದು ಜೋರು ಸಿಡಕ್ನೆ, ದುಡ್ಡಿನ ಹಮ್ಮು ಜಾಸ್ತಿ. ಅವರು ಒಪ್ತಾರೋ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ನೋಡಕ್ಕ. ನೀನು ಯಾಕೆ ಹೆದರ್ತಿ ಸುಶೀಲ? ನಾವೆಲ್ಲ ಇಲ್ವೇನೆ? ಪ್ರೇಮ ನಮ್ಮೂರ ಮಗಳಲ್ಲನೆ. ಆ ಮೇಸ್ತ್ರಿ ಎಂಥ ದೊಡ್ಡ ಮನುಷ್ಯನೇನೆ. ನಾಳೆ ನಾನೇ ಹೋಗಿ ಬೋಡೆಗೌಡ ಹತ್ರ ಮಾತಾಡ್ತೀನಿ. ನಮ್ಮ ದೊಡ್ಡ ಮನೆ ಭಟ್ರನ್ನ ಮುಂದೆ ಬಿಡ್ಕೊಂಡ್ರೆ ಅವ್ರಿಗೆಲ್ಲ ಅಂತ ಹೇಳೋಕೆ ಆಗೋದಿಲ್ಲ ನೋಡು. ನೀನು ಮೊದಲು ಕಣ್ಣೀರು ಒರೆಸ್ಕ ಮಾರೈತಿ. ಹೌದು ಸುಶೀಲಕ್ಕ, ಅಳಿಬೇಡ. ಪ್ರೇಮಕ್ಕ ಒಳ್ಳೇದಾಗ್ತದ. ಮದುವೆ ಆದಮೇಲೆ ಅವಳಿಗೂ ನನ್ನ ಗಂಡನ ಥರ ಒಳ್ಳೆ ಗಂಡ ಸಿಗಲಿ ಅಂತ ನಾನು ದೇವ್ರಿಗೆ ಹರಕೆ ಕಟ್ಕೊಳ್ತೀನಿ ಮಾರೈತಿ. ನೀ ಅವಳು ಬೇಡ ಮಾರೈತಿ, ಸುಮ್ಮನಾಗು.